ಯಾಕಂದರೆ ಇಡಿ ಅಷ್ಟು ಸುಮ್ಮನೆ ಬಿಡೋದಿಲ್ಲ. ಸುಪ್ರೀಂ ಕೋರ್ಟ್ ಅನ್ನೋದು ನಮ್ಮ ಮೋದಿಯವರ ಆಡಳಿತ, ಸೆಂಟ್ರಲ್ ಗೌರ್ಮೆಂಟ್ ಆಡಳಿತ ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ. ಹೀಗಾಗಿ ಇಂದೆಲ್ಲ ನಾವು ತೊಂದರೆ ಬರೋ ಸಾಧ್ಯತೆ, ಜೊತೆಗೆ ವಯಸ್ಸಾದಂಗೆ ಸಿದ್ದರಾಮಯ್ಯರಿಗೂ ಸಹಿತ ಆರೋಗ್ಯದಲ್ಲಿ ಏರುಪೇರು ಮತ್ತೇನು ಆಗ್ತಾ ಇರ್ತಾವೆ ಸಹಜದು. ಆ ಎಲ್ಲ ದಿಸೆಯಲ್ಲ ಸಿದ್ದರಾಮಯ್ಯರ ನಂತರ ಈ ಒಂದು ನಮ್ಮ ದಲಿತ ಕಾರ್ಡ್ ಯೂಸ್ ಮಾಡಿ ಪರಮೇಶ್ವರ್ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿ ನಂತರ ದಿನಗಳಲ್ಲಿ ಅವ್ರು ಫಾಲೋವರ್ ಆಗಿ ಬೆಳೀತಾ ಮುಂದೋಗಿ ಮುಖ್ಯಮಂತ್ರಿ ಆಗುವಂಥ ಒಂದು ಪ್ಲ್ಯಾನನ್ನು ಸತೀಶ್ ಅವರು ಹಾಕಿದ್ದಾರೆ ಅಂತೇಳಿ ಒಂದಿಷ್ಟು ಬಲ್ಲ ಮೂಲಗಳ ಅಭಿಪ್ರಾಯ. ಅದು ಎಷ್ಟು ಸರಿ ಎಷ್ಟು ತಪ್ಪು, ಅದು ಎಷ್ಟು ಆಗ್ಬೋದು ಎಷ್ಟು ಅಸಾಧ್ಯ ಅದು ಬೇರೆ ವಿಷಯ. ಆದರೂ ಅವರು ಕುರ್ಚಿ ಮೇಲೆ ಟ್ರಾವೆಲ್ ಹೋಗೋದಿದ್ದೇನು ಸುಳ್ಳಲ್ಲ, ಸ್ವತಃ ಅವರು ಹೇಳ್ಕೊಂಡಿದ್ದಾರೆ. 2028 ಕಾಂಪಿಟೇಟರ್. ಅದಕ್ಕೆ ಮೊದಲು ಅವ್ರ ಟಾರ್ಗೆಟ್ ಏನಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅಧ್ಯಕ್ಷ ಸ್ಥಾನದ ಕೆಳಗೆ ಸರಿಸುವಂಥದ್ದು. ತಮ್ಮಲ್ಲಿ ಯಾರಾದರೂ ಅದರಲ್ಲೂ ಪರಮೇಶ್ವರ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ 2028 ಚುನಾವಣೆ ಸಿದ್ದರಾಮಯ್ಯ ಮುಂದುವರೆದ್ರೆ 5 ವರ್ಷ ಪೂರ್ತಿ. ಮತ್ತು ಸಿದ್ದರಾಮಯ್ಯರಿಗೆ ಇವತ್ತು ಮಾಸ್ ಲೀಡರ್ ಇರೋದರಿಂದಾಗಿ ಅನೇಕ ಸಚಿವರು ಜೊತೆ ಶಾಸಕರ ಬೆಂಬಲ ಇದ್ದಿದ್ದೇನು ಸುಳ್ಳಲ್ಲ. ಅದಕ್ಕಾಗಿನ ಈ ಕಾರಣಕ್ಕನ ಇದನ್ನು ಹೇಗಾದರೂ ಡಾಮಿನೆಂಟ್ ಮಾಡಬೇಕು, ಮುರಿಬೇಕು ಅನ್ನೋದು ಕಾರಣಕ್ಕನ ಡಿ ಕೆ ಶಿ ಅವರು ಸಹಿತ ಈ JDS ಒಂದು 10-11 ಜನ MLAಗಳನ್ನು ತಮ್ಮ ಕಡೆ ತೆಗೆದುಕೊಳ್ಬೇಕು ಅನ್ನೋದು ಪ್ರಯತ್ನ ನಡೆಸಿದ್ದಾರೆ. ಕಾಂಗ್ರೆಸ್ ತರುವಂಥ ಪ್ರಯತ್ನ ನಡೆಸಿದ್ದಾರೆ. ಆದರೆ ಅವರು ಯಶಸ್ವಿನೂ ಆಗ್ಬೋದೇನೋ. ಸರ್ ಅವ್ರಿಗೆ ತಮ್ಮ ಜಾತಿ ಬಲ ಏನಾದರೂ ಮಾಡಬೇಕು. ಇವತ್ತು ರಾಜಕಾರಣದಲ್ಲಿ ಜಾತಿ ಬಲ ಜೋರದ. ಅದರಲ್ಲೂ ಇತ್ತೀಚಿನ ಈ ಒಂದು ನಮ್ಮ ನಿಮಗೆ ಗೊತ್ತದ ಈಗಾಗಲೇ ಈ ಒಂದು ಸಿದ್ದರಾಮಯ್ಯನವ್ರು ಮಾಡಿದಂಥ ಈ ಜಾತಿ ಗಣತಿಯ ವರದಿ ಈ ಒಂದು ಹಿಂದುಳಿದವರಿಗೆ ಮತ್ತು ಅದರ ಜೊತೆಗೆ SC ST ಮತ್ತು ಮೈನಾರಿಟಿಗಳಲ್ಲಿ ನಾವು ಅದರ ಅಧಿಕಾರ ಹಿಡಿತೀವಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಮೂಡಿದ್ರಿಂದಾಗೆ ಇವತ್ತು ಅವರೆಲ್ಲರೂ ಒಂದಾಗಿ ಒಟ್ಟಿನಲ್ಲಿ ಈ ಒಕ್ಕಲಿಗ ಅಥವಾ ಲಿಂಗಾಯತ ಸಮುದಾಯದ ಲೀಡರ್ಗಳಿಗೆ ಅವಕಾಶ ಕೊಡೋದಂಗೆ ನೋಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಂದು ವೇಳೆ ಡಿ ಕೆ ಶಿ ಅವ್ರಿಗೆ ನಾವೇನೋ ಸಪೋರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವ ಕನಸನ್ನು ನಾವು ಕಮರಿಸ್ಕೊಳ್ಬೇಕಾಗ್ತದೆ, ಅಲ್ಲೇ ನಿಲ್ಲಿಸಬೇಕಾಗ್ತದೆ ಅನ್ನುವಂಥ ಮಾತು. ಯಾಕಂದ್ರೆ ಸತೀಶ್ ಅವರ ಎಡಬಲದಲ್ಲಿ ಇರುತ್ತಿರುವಂಥ ವೈಷ್ಣವರು, ಡಿ ಕೆ ಶಿವಕುಮಾರ್ ಅವರು, ಮೇಲಾಗಿ ಹೈಕಮಾಂಡ್ ಮೇಲೆ ಪೂರ್ಣ ಪ್ರಮಾಣದ ಒಂದು ವರ್ಚಸ್ಸಿದ್ದಂಥವರು. ಈಗ ನಿಮ್ಗೆ ಹಲವು ಸಲ ಹೇಳಿದ್ದೀನಿ ಇದನ್ನು. ಕಿಚನ್ ಕ್ಯಾಬಿನೆಟ್ ತನಕ ಅಂದರೆ ಸೋನಿಯಾ ಅವರ ತನಕನೂ ರಾಹುಲರ ಮನೆಯ ತನಕನೂ ಹೋಗಿ ತಮಗೆ ಬೇಕಾದಂಗೆ ಒಂದು ಏನಪ್ಪ ಅಂತಂದ್ರೆ ರಾಜಕೀಯ ದಾಳನ್ನು ಉಳಿಸುವಂಥ ಶಕ್ತಿ ಇದ್ದಂಥವ್ರು ಯಾರಿದ್ದರೆ ಅವರು ಡಿ ಕೆ ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯರ ಮುಂದೆ ಇವ್ರ ವ್ಯಕ್ತಿತ್ವದ ಮುಂದೆ ಅವ್ರ ಮಾಸ್ ಲೀಡರ್ಶಿಪ್ ಮುಂದೆ ಆಟ ನಡೀಲ್ಲ ಅನ್ನೋದು ಅವ್ರು ಮೌನ ವಹಿಸಿದ್ದಾರೆ. ಇದರರ್ಥ ಅವ್ರು ಇನ್ನುಳಿದವ್ರಿಗೆ ಸೋಲ್ತಾರಂತಲ್ಲ. ಮತ್ತು ಸಿದ್ದರಾಮಯ್ಯರ ಇರು ಮುಂದಿನ ಈ ಒಂದು ಹೊಸ ಪ್ರಯತ್ನ ಮಾಡಿ ಅಧ್ಯಕ್ಷ ಸ್ಥಾನವನ್ನು ಈ ಒಂದು ದಲಿತ ಸಮುದಾಯದಲ್ಲಿ ಯಾರ್ಯಾದರೂ ಕೊಟ್ಟರೆ ಮುಂದಿನ ದಿನದಲ್ಲಿ ಸುಲಭ ಆಗ್ಬೋದು ಅನ್ನೋ ತರ್ಕ ಈ ದಲಿತ ಮಿನಿಸ್ಟರ್ಸ್ ಅಥವಾ ದಲಿತ ನಾಯಕರು. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಏನಾಗ್ತದೆ ಬೇರೆ ವಿಷಯ. ಬಟ್ ಈಗ ಅತ್ಯಂತ ತೀವ್ರವಾಗಿ